ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ. ನಾನು ಪಾರ್ವತಿ ಎಸ್ ಕಂಬಳಿ. ಮುಖ್ಯಾಂಶಗಳು: ಬೇಲೂರಿನ ಉರಿಲಿಂಗಪೆದ್ದಿ ಮಠದಲ್ಲಿ ಪ್ರಥಮ ಪ್ರಕಾಶಕರ ಸಮ್ಮೇಳನ ಫೆಬ್ರವರಿ 7 ಮತ್ತು 8ರಂದು ನಡೆಯಲಿದೆ. ವಾರ್ತೆಯ ವಿವರ. ಬಸವ ಕಲ್ಯಾಣ, ಉರಿಲಿಂಗಪೆದ್ದಿ ಮತ್ತು ಕಾಳವ್ವೆ ಉತ್ಸವ, ಲಿಂಗೈಕ್ಯ ಪೂಜ್ಯ ಶಿವಲಿಂಗೇಶ್ವರ ಶಿವಯೋಗಿಗಳವರ ಪುಣ್ಯ ಸ್ಮರಣೋತ್ಸವ ಮತ್ತು ಪ್ರಥಮ ಪ್ರಕಾಶಕರ ಸಮ್ಮೇಳನವನ್ನು ಇದೇ ಫೆಬ್ರವರಿ 7 ಮತ್ತು 8ರಂದು ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಎಂದು ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮೀಜಿಗಳು ಪೂರ್ವಸಿದ್ಧತಾ ಸಭೆಯನ್ನು ವಿಷಯ ತಿಳಿಸಿದರು. ಬೇಲೂರು ಉರಿಲಿಂಗಪೆದ್ದಿ ಮಠದ ಆವರಣದಲ್ಲಿ ಸೇರಿದ ಸಭೆಯಲ್ಲಿ ಕಳೆದ 18 ವರ್ಷದಿಂದ ಇಂತಹ ಉತ್ಸವ ಮಾಡುತ್ತಿದ್ದು, ಈ ವರ್ಷ ಕಾಳವ್ವೆಯ ಉತ್ಸವ ಸೇರಿಸಲಾಗಿದೆ. ಉರಿಲಿಂಗಪೆದ್ದಿ ಪ್ರಶಸ್ತಿ, ಕಾಳವ್ವೆ ಪ್ರಶಸ್ತಿ ಜೊತೆಗೆ ಕರುನಾಡು ಮತ್ತು ಧರಿಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಈ ವರ್ಷವೂ ಸಹಿತ ಪ್ರಥಮ ಪ್ರಕಾಶಕರ ಸಮ್ಮೇಳನ ಆಯೋಜಿಸಲಾಗುವುದು. ಅಕ್ಷರ ಸಂಸ್ಕೃತಿಯ ಚಿಂತನೆ, ಪ್ರಕಾಶಕ, ಲೇಖಕ, ಓದುಗರು ತ್ರಿವೇಣಿ ಸಂಗಮ ಕುರಿತು ಚಿಂತನೆ ಮಾಡಲು ಪ್ರಕಾಶಕರ ಸಮಸ್ಯೆ, ಸವಾಲುಗಳ ಬಗ್ಗೆ ಸಂವಾದ ಮಾಡಲಾಗುವುದು. ಈ ಪ್ರಥಮ ಪ್ರಕಾಶಕರ ಸಮ್ಮೇಳನ ಆಯೋಜನೆ ಮಾಡಲಾಗಿದ್ದು, ಈ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನಾಗಿ ಹಿರಿಯ ಪುಸ್ತಕೋದ್ಯಮಿ ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನದ ಪ್ರಕಾಶಕರಾದ ಡಾಕ್ಟರ್ ಬಸವರಾಜ್ ಜಿ ಕೋನೇಕ ಅವರನ್ನು ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಸಂಯೋಜಕ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಮಾತನಾಡಿ, ಪ್ರಕಾಶಕರ ಸಮ್ಮೇಳನ ಅರ್ಥಪೂರ್ಣವಾಗಿ ಮಾಡೋಣ. ಲೇಖಕರಿಗೆ ಪ್ರಕಾಶಕರು ಇರದಿದ್ದರೆ ಪ್ರಕಟಣೆ ಆಗುವುದಿಲ್ಲ. ಒಂದೇ ನಾಣ್ಯದ ಎರಡು ಮುಖಗಳು. ಅವರ ಸಮಸ್ಯೆ, ಸವಾಲುಗಳ ಬಗ್ಗೆ ಚಿಂತನೆ ಮಾಡಲಾಗುವುದೆಂದರು. ಸರ್ವಾಧ್ಯಕ್ಷರ ಪರಿಚಯ. ಡಾಕ್ಟರ್ ಬಸವರಾಜ್ ಕೋನೇಕ ಅವರು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾಡ್ಯಾಳ ಗ್ರಾಮದಲ್ಲಿ 1952ರಲ್ಲಿ ಜನಿಸಿದರು. ಇ.ಎಸ್. ಬಾವಿಕಟ್ಟಿಯವರ ಪುಸ್ತಕ ಅಂಗಡಿಯಲ್ಲಿ ಕೆಲಸ ಮಾಡಿ 12/12/1976ರಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆ ಪ್ರಾರಂಭಿಸಿದರು. ಸಣ್ಣ ಗೊಂಡಗಡಿಯನ್ನು ಪ್ರಾರಂಭಿಸಿ ಶೋರೂಮ್ ಬುಕ್ ಮಹಲ್ದವರೆಗೆ 49 ವರ್ಷದಲ್ಲಿ ಬೆಳೆದು ಕಲ್ಯಾಣ ಕರ್ನಾಟಕದ ಪ್ರಥಮ ಪ್ರಕಾಶನ ಇಂದು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಪುಸ್ತಕ ಪ್ರಕಟ ಲೇಖಕರನ್ನು ಬೆಳೆಸಿದ್ದಾರೆ. ವರ್ಗ, ವರ್ಣ, ಲಿಂಗ ಭೇದ ಇಲ್ಲದೆ ಜಾತ್ಯತೀತವಾಗಿ ಪ್ರತಿಭಾವಂತ ಲೇಖಕರ ಕೃತಿ ಪ್ರಕಟಿಸುತ್ತಾ 3700 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ತಮ್ಮ ಪತ್ನಿ ಶ್ರೀಮತಿ ಬಸಮ್ಮ ಕೋನೇಕ ಹೆಸರಲ್ಲಿ ಬಸವ ಪ್ರಕಾಶನ 1991ರಲ್ಲಿ ಇದನ್ನು ಮಗ ಶರಣು ಕೋನೇಕ ನಡೆಸುತ್ತಿದ್ದಾರೆ. 2002ರಲ್ಲಿ ಸಿದ್ಧಲಿಂಗೇಶ್ವರ ಪ್ರಕಾಶನ ಮಗ ಸಿದ್ಧಲಿಂಗ ಕೋನೇಕ ಅವರು ನಡೆಸುತ್ತಿದ್ದು, ಕೋನೇಕ ಕುಟುಂಬ ಪುಸ್ತಕ ಕುಟುಂಬವಾಗಿದೆ. ಇವರಿಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಉತ್ತಮ ಪ್ರಕಾಶಕ ಪ್ರಶಸ್ತಿ, ಬೆಸ್ಟ್ ಪಬ್ಲಿಷರ್ ದಿಲ್ಲಿ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪ್ರಶಸ್ತಿ, ಶರಣ ಬಸವ ವಿದ್ಯಾಲಯ ಗೌರವ ಡಾಕ್ಟರೇಟ್ ಲಭಿಸಿದೆ. ಗಡಿನಾಡು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಜೊತೆಗೆ ಹಲವು ಪ್ರಶಸ್ತಿ, ಗೌರವ ಸಂದಿವೆ. 74 ವರ್ಷ ವಸಂತ ಕಂಡು 50 ವರ್ಷ ಪ್ರಕಾಶನ ನಡೆಸಿದ ಸಾಹಸಿಗಾರರು. ಸ್ವಾಗತ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ, ಅರಣ್ಯ, ಪರಿಸರ, ಜೈವಿಕ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬೀದರ್. ಸ್ವಾಗತ ಸಮಿತಿ ಉಪಾಧ್ಯಕ್ಷರಾಗಿ ಶ್ರೀ ಶರಣು ಸಲಗಲ್, ಶಾಸಕರು ಬಸವ ಕಲ್ಯಾಣ. ಕಾರ್ಯಾಧ್ಯಕ್ಷರು ಶ್ರೀ ಜಗನ್ನಾಥ್ ಚಿಲ್ಲಾಬಟ್ಟೆ, ಪ್ರಧಾನ ಕಾರ್ಯದರ್ಶಿ ಶ್ರೀ ವಿಜಯ್ ಸಿಂಗ್, ಮಾಜಿ ವಿಧಾನ ಪರಿಷತ್ ಸದಸ್ಯರು ಬೀದರ್. ಕೋಶಾಧ್ಯಕ್ಷರು ಶ್ರೀ ಬಿ.ಆರ್. ಬುದ್ಧ, ಪ್ರಚಾರ ಸಮಿತಿ ಶ್ರೀ ಪ್ರಶಾಂತ್ ಕೋಟೆಕೆರ, ಸಮಾಜ ಸೇವಕರು ಬಾಲ್ಕಿ. ಸಂಯೋಜಕರಾಗಿ ಡಾಕ್ಟರ್ ಗವಿಸಿದ್ದಪ್ಪ ಎಚ್. ಪಾಟೀಲ್ ಅವರನ್ನು ನೇಮಿಸಲಾಯಿತು. ಡಾಕ್ಟರ್ ರಾಜ್ಕುಮಾರ್ ಮಾಳಗೆ, ಡಾಕ್ಟರ್ ಸಿದ್ದಪ್ಪ ಹೊಸಮನಿ, ಡಾಕ್ಟರ್ ಪೀರಪ್ಪ ಸಜ್ಜನ್, ನಾಗಪ್ಪ ಬಿ. ನಿನ್ನೆ, ಸಂಜೀವ್ ಕುಮಾರ್ ಖೇಲೆ, ಗುರುನಾಥ್ ವಾಗ್ಮಾರೆ, ವಿನೋದ್ ಸಿಂಧೆ, ಭೀಮಶ್ಶ ವಾಗ್ಮಾರೆ, ಸುಶೀಲ್ ಮಚಕೂರಿ, ನಿಜಗುಣ ಉರಿಲಿಂಗಪೆದ್ದಿ, ಪ್ರಕಾಶ್ ಸಿಂಗೆ, ರಾಜ್ಕುಮಾರ್ ಮುಡಬೀಕರ್, ಡಾಕ್ಟರ್ ಪೀರಪ್ಪ ಸಜ್ಜನ್, ಡಾಕ್ಟರ್ ರಾಜ್ಕುಮಾರ್ ಮಾಳಗೆ, ಡಾಕ್ಟರ್ ಸಿದ್ದಪ್ಪ ಹೊಸಮನಿ, ನಿಖಿಲ್ ಬೆಳ್ಳೆ, ನವನಾಥ ಬೆಳ್ಳೆ, ಶಿವಕುಮಾರ್ ಕಾಂಗೆ, ಗೌತಮ್ ಕಾಂಬ್ಳೆ, ನಾಮದೇವ್ ಉರಿಲಿಂಗಪೆದ್ದಿ, ತ್ರಿವಣ ನಂದಾಬಾಯಿ, ಸುಶೀಲಾಬಾಯಿ, ರೋಹಿದಾಸ್ ಹೆಬ್ರೆ, ಸಮ್ಮುಖ ರಾಜಗುರು, ಲೋಕೇಶ್ ಕಾಂಗೆ, ಗಣೇಶ್ ಚೇತನ್ ರಾಧು, ಅವಿಷ್ಣಾ ಶಾಂಬ ಚಂಚಾಳ್, ಧನಾಬಾಯಿ
ದುರ್ಪತಾಬಾಯಿ, ಬಲಭೀಮ ವಾಂಖೇಡೆ, ಉಜ್ವಲ ಸೂರ್ಯವಂಶಿ, ಸಂಜು ಜಾಧವ್, ವಿನೋದ್ ಸಿಂಧೆ, ಗೌತಮ್ ವಾಗ್ಮಾರೆ ಇತರರು ಅವರೆಲ್ಲರಲ್ಲೂ ಕೂಡ ಈ ಒಂದು ಸುದ್ದಿ ಮುಟ್ಟಿಸಬೇಕೆಂದು ಕೇಳಿದ್ದಾರೆ. ಅದಲ್ಲದೆ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ನಮ್ದು ಗೌತಮ್ ಕಾಂಬ್ಳೆಯವರು, ಗೌತಮ್ ನಿಡಬಂದವರು ಸುಮಾರು 3-4 ಪುಸ್ತಕಗಳಾಗುವಷ್ಟು ಲೇಖನಗಳನ್ನು ಬರೆದಿದ್ದಾರೆ. ಮಾಡುತ್ತಾ ಇವತ್ತಿನ ಪೂರ್ವ ಸಿದ್ಧತಾ ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮೀಜಿಯವರ ಪಾದಗಳಿಗೆ ಕೊಡ ಮಾಡುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಹಿರಿಯರಾದ ಶ್ರೀ ಜಗನ್ನಾಥ್ ಚಲ್ಲಬಟ್ಟೆ ಅವರೇ ಹಾಗೂ ಇಲ್ಲಿರುವಂಥ ಎಲ್ಲ ಈ ಮಠದ ಭಕ್ತರೇ ಹಾಗೂ ಪತ್ರಕರ್ತರೇ, ಕಳೆದ 2009ರಿಂದ ಇಲ್ಲಿಯವರೆಗೆ 17 ಸಮ್ಮೇಳನಗಳನ್ನು ಉರ್ಲಿಂಗಪೇದಿ ಮಠದಲ್ಲಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಶರಣ ಸಂಸ್ಕೃತಿ ಉತ್ಸವ ಅಂತಂದೇಳಿ ಮಾಡ್ತಾ ಬಂದಿರತಕ್ಕಂಥ ಪಂಚಾಕ್ಷರಿ ಸ್ವಾಮಿಗಳು ಮೊದಲಿಗೆ ಈ ಶರಣ ಉತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ರು. ನಂತರದಲ್ಲಿ ಇದನ್ನ ಉರ್ಲಿಂಗಪೇದಿ ಉತ್ಸವ ಅಂತಂದೇಳಿ 2009ರಿಂದ ಇಲ್ಲಿಯ ತನಕ ಬಂದಿದೆ. ಆದರೆ ಅವರ ಜೊತೆಯಾಗಿರ್ತಕ್ಕಂಥ ಅವರ ಪುಣ್ಯ ಸ್ತ್ರೀ ಆಗಿರುವಂಥ ಕಾಳವೆಯ ಹೆಸರನ್ನು ನಾವು ಬಿಡ್ತಾ ಇದ್ದೀವಿ ಅನ್ನೋದಕ್ಕೆ ಮಹಿಳೆಗೆ ಪ್ರಾತಿನಿಧ್ಯವನ್ನ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ವರ್ಷ ಶರಣ ಉರ್ಲಿಂಗಪೇದಿ ಮತ್ತು ಕಾಳವೆ ಉತ್ಸವ ಅಂತಂದೇಳಿ ಮಾರ್ಪಾಡನ್ನ ಮಾಡಲಾಗಿದೆ. ಮತ್ತು ಇಷ್ಟೆಲ್ಲ ಸಮ್ಮೇಳನಗಳನ್ನ ನಾವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ. ಈ ಸಮ್ಮೇಳನವನ್ನ ಮಾಡುವುದ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಾಹಿತಿಗಳಲ್ಲಿ ಕವಿಗಳು, ಕಲಾವಿದರು, ವಿದ್ವಾಂಸರು ಎಲ್ಲರೂ ಈ ಮಠವನ್ನು ಗುರುತಿಸ್ತಾರೆ. ಆದರೆ ಈ ಮಠಕ್ಕೆ ಮೂಲ ಸೌಲಭ್ಯಗಳು, ಸೌಕರ್ಯಗಳು ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಪ್ರತಿ ವರ್ಷ ಮಾಡುವಂತೆ ಈ ವರ್ಷವೂ ಕೂಡ ಒಂದು ಸಮ್ಮೇಳನವನ್ನು ಮಾಡಿ ಮತ್ತೆ ಮುಂದಿನ ವರ್ಷ ನಾವೆಲ್ಲರೂ ಕೂಡ ಇಲ್ಲಿ ಸೇರ್ತೀವಿ. ಆದ್ರೆ ಇದಕ್ಕೆ ಮಠಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಜಾಗ, ಇದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಸೌಲಭ್ಯಗಳನ್ನ ಒದಗಿಸುವುದಕ್ಕೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರು, ಜಗನ್ನಾಥ್ ಚಲ್ಲಬಟ್ಟೆ ಅವರು ಮತ್ತು ಇತರರೆಲ್ಲರೂ ಸೇರಿ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇವತ್ತು ಇದೆ. ಯಾಕಂದ್ರೆ ಆಸ್ತಿ, ಹಣ ಮತ್ತು ಎಲ್ಲರೂ ಕೂಡ ಇದ್ದಾಗ ಮಾತ್ರ ಇವುಗಳಿಗೆ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಷ್ಟಾದರೂ ಕೂಡ ಈಗಾಗಲೇ ನಾವು ಗಡಿನಾಡು ಸಮ್ಮೇಳನವನ್ನ, ಯುವ ಸಮ್ಮೇಳನವನ್ನ, ತತ್ವಪದಕಾರ ಸಮ್ಮೇಳನವನ್ನ, ಜಾನಪದ ಸಮ್ಮೇಳನ, ಜಾನಪದ ಸಂಭ್ರಮ, ವಿಮರ್ಶಾ ಸಮ್ಮೇಳನ, ಗ್ರಂಥಾಲಯ ಸಮ್ಮೇಳನ, ಮಹಿಳಾ ಜಾನಪದ ಸಮ್ಮೇಳನ, ಮಹಿಳಾ ಸಾಹಿತ್ಯ ಸಮ್ಮೇಳನ, ಹೀಗೆ ಸರ್ವೋದಯ ಸಾಹಿತ್ಯ ಸಮ್ಮೇಳನ ಹೋದ ವರ್ಷ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಸರ್ವಾಧ್ಯಕ್ಷತೆಯಲ್ಲಿ ಕೂಡ ನಾವು ಮಾಡಿದ್ವಿ. ಇಷ್ಟೆಲ್ಲ ಸಮ್ಮೇಳನಗಳು ಆದಮೇಲೆ ಇಲ್ಲಿ ಪ್ರತಿಯೊಂದು ಹೊಸ ಸಮ್ಮೇಳನಗಳು ಆಗಬೇಕು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಮುಕ್ತವಾಗಿ ಬರ್ತಾರೆ. ಆಮೇಲೆ ಇಲ್ಲಿರ್ತಕ್ಕಂಥ ಊಟ ಬಹಳ ಅಚ್ಚುಕಟ್ಟುತನದಿಂದ ಕೂಡಿರ್ತದೆ. ಯಾಕಂದ್ರೆ ಎಲ್ಲರೂ ಕೂಡ ಇಲ್ಲಿ ಊಟವನ್ನ ಮಾಡಿಕೊಂಡು ಸಂಭ್ರಮವನ್ನ ಪಡುವುದರ ಜೊತೆಗೆ ಇಲ್ಲಿರ್ತಕ್ಕಂಥ ಪೀಠಾಧಿಪತಿಗಳಿಗೆ ಅವರು ತಮ್ಮ ಬೆಂಬಲವನ್ನು ನೀಡ್ತಾ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದರಂತೆ ಇಷ್ಟೆಲ್ಲ ಸಮ್ಮೇಳನಗಳು ಮತ್ತು ಪ್ರಕಟಣೆಗಳು ಕೂಡ ಇಲ್ಲಿ 14 ಪುಸ್ತಕಗಳನ್ನ ಶ್ರೀಮಠದಿಂದ ಪ್ರಕಟ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಉರ್ಲಿಂಗಪೇದಿ ಪ್ರಶಸ್ತಿಯನ್ನ ಪ್ರತಿ ವರ್ಷ ಇಬ್ಬರಿಗೆ ಪ್ರದಾನವನ್ನ ಮಾಡಲಾಗ್ತಾ ಇದೆ. ಅದು ನಾವು ಅವರ ಸಾಧನೆಯನ್ನ, ಅವರ ಸಾಹಿತ್ಯ ಸೇವೆಯನ್ನ ನೋಡಿ ಪರಿಗಣಿಸಿ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಆದರೆ ಈ ಪ್ರಶಸ್ತಿಯನ್ನು ಕೊಡುವಾಗ ಇವತ್ತಿಗೂ ಕೂಡ ನಾವು ಯಾವುದೇ ವಿಷಯದಲ್ಲಿ ರಾಜಿ ಆಗಿಲ್ಲ ಅನ್ನುವುದಕ್ಕೆ ಈ ಪ್ರಶಸ್ತಿಯ ಮೌಲ್ಯವೇ ಹೆಚ್ಚಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಯಾಕಂದ್ರೆ ಹಣ ಕೊಟ್ಟರು ಮತ್ತೇನೋ ಲಾಬಿಯನ್ನ ಮಾಡಿದ್ರು, ನನಗ್ ಪ್ರಶಸ್ತಿ ಕೊಡ್ರಿ, ನಿನಗ್ ಪ್ರಶಸ್ತಿ ಕೊಡ್ರಿ ಅಂದ್ರೆ ಈ ಉರ್ಲಿಂಗಪೇದಿ ಪ್ರಶಸ್ತಿಯನ್ನ ಇದುವರೆಗೂ ಯಾವ
ಸಾಹಿತ್ಯದಕ್ಕಿಂತ ಮೌಲ್ಯಗಿಂತ ಕಡಿಮೆ ಇರಲಾರದಂಥ ವ್ಯಕ್ತಿಗಳು ಹೇಗೆ ಸಾಧನೆಯನ್ನ ಮಾಡಿದ್ದಾರೆ ಅಂತವರನ್ನ ಗುರುತಿಸುವಂತ ಕೆಲಸವನ್ನ ಮಠ ಮಾಡಿಕೊಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಂಥ ಪ್ರಶಸ್ತಿ ಮತ್ತು ಅದರ ಜೊತೆಗೆ ಕಳೆದ 3 ವರ್ಷಗಳ ಹಿಂದೆ ಕಾಳವೆ ಪ್ರಶಸ್ತಿಯನ್ನು ಕೂಡ ನಾವು ಕೊಡಲಾಗ್ತದೆ. ಈ 2 ಪ್ರಶಸ್ತಿಗಳು ಮತ್ತು ಸಮ್ಮೇಳನ ಬಹಳಷ್ಟು ಅರ್ಥಪೂರ್ಣವಾಗಿ ಮತ್ತು ಅಷ್ಟೇ ವಿಶಿಷ್ಟವಾಗಿ ಆಚರಣೆಯನ್ನ ಮಾಡಬೇಕಾಗಿತ್ತು. ಅಂದ್ರೆ ಈ ಊರಿನ ಈ ಗ್ರಾಮದ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸಹಕಾರವನ್ನ ಕೊಟ್ಟಿರಿ ಅನ್ನುವಂತ ಕಾರಣಕ್ಕೆ ಇವು ಅರ್ಥಪೂರ್ಣವಾಗಿ ನಡೆಯಲಿಕ್ಕೆ ಸಾಧ್ಯ ಆಗಿವೆ. ಅದರಂತೆ ಈ ವರ್ಷವೂ ಕೂಡ ಬರುವ ಫೆಬ್ರವರಿ 7 ಮತ್ತು 8 ಶನಿವಾರ ಮತ್ತು ರವಿವಾರ ನಡೆಯುವಂತ 2 ದಿವಸಗಳ ಕಾಲ ಶರಣ ಉರ್ಲಿಂಗಪೆದ್ದಿ ಮತ್ತು ಕಾಳವೆ ಉತ್ಸವ ಪೂಜ್ಯ ಲಿಂಗೈಕ್ಯ ಶಿವಲಿಂಗೇಶ್ವರರ 59ನೆಯ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಈ ವರ್ಷ ನಾವು ಪ್ರಥಮ ಪ್ರಕಾಶಕರ ಸಮ್ಮೇಳನವನ್ನ ಮಾಡಬೇಕು ಅಂತಂದೇಳಿ ಒಂದು ಉದ್ದೇಶವನ್ನ ಇಟ್ಕೊಳ್ಳಲಾಗಿದೆ. ಯಾಕಂದ್ರೆ ಈ ಪ್ರಕಾಶಕರ ಸಮ್ಮೇಳನವನ್ನ ಯಾಕೆ ಮಾಡಬೇಕು ಅಂದ್ರೆ ಒಬ್ಬ ಲೇಖಕ ಬರೀತಾನೆ, ಆ ಬರೆದಿರ್ತಕ್ಕಂಥ ಲೇಖಕರು ಬರೆದಿರ್ತಕ್ಕಂಥ ಕೃತಿಗಳನ್ನ ಪ್ರಕಟಣೆಯನ್ನ ಮಾಡತಕ್ಕಂಥವರು ಪ್ರಕಾಶಕರು. ಈ ಪ್ರಕಾಶನವನ್ನ ಮಾಡಿರ್ತಕ್ಕಂಥವರನ್ನ ಈ ಕೃತಿಗಳನ್ನ ಓದುವಂತವರು ಓದುಗರ ಒಂದು ಸೃಷ್ಟಿ. ಹೀಗಾಗಿ ಪ್ರಕಾಶಕ, ಲೇಖಕ ಮತ್ತು ಓದುಗ ಈ ರೀತಿಯಾಗಿರ್ತಕ್ಕಂಥ ತ್ರಿವೇಣಿ ಸಂಗಮವನ್ನ ಮಾಡಿಕೊಂಡು ಇಲ್ಲಿ ಬರುವಂತಹ ಸಂವಾದವನ್ನ ಈ ವರ್ಷ 2 ಸಂವಾದಗಳನ್ನ ಏರ್ಪಡಿಸಿ ಒಂದು ಗೋಷ್ಠಿಯನ್ನ ಮಾಡಿ ಸಮಾರೋಪ ಮತ್ತು ಉದ್ಘಾಟನಾ ಸಮಾರಂಭದ ಈ 2 ದಿವಸಗಳ ಕಾಲ ಉರ್ಲಿಂಗಪೆದ್ದಿ ಮತ್ತು ಕಾಳವೆ ಇವರ ಬಗ್ಗೆ ಚರ್ಚೆ ಆಗಬೇಕು. ಆನಂತರದಲ್ಲಿ ಪ್ರಕಾಶಕರ ಸಮಸ್ಯೆ ಸವಾಲುಗಳನ್ನು ಕುರಿತು ಚಿಂತನೆಯನ್ನ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಪ್ರಕಾಶಕರ ಸಾಹಿತ್ಯ ಸಮ್ಮೇಳನವನ್ನ ಆಯೋಜನೆಯನ್ನ ಮಾಡಬೇಕು ಅಂತಂದೇಳಿ ಪೂಜ್ಯ ಪಂಚಾಕ್ಷರಿ ಸ್ವಾಮಿಗಳವರಲ್ಲಿ ಹೇಳಿಕೊಂಡಾಗ ಅವರು ಬಹಳಷ್ಟು ಉತ್ಸಾಹದಿಂದ ಅದನ್ನ ಒಪ್ಪಿಕೊಂಡಿದ್ದಾರೆ. ಈಗ ಅನೇಕ ಹೆಸರುಗಳು ಕೂಡ ಇವತ್ತು ಬರ್ತಾ ಇವೆ. ಪ್ರಕಾಶನ ಕ್ಷೇತ್ರದೊಳಗ ಇವತ್ತು ನಮ್ಮ ಕರ್ನಾಟಕದೊಳಗೆ ಮೊದಲನೇ ಸ್ಥಾನದಲ್ಲಿ ನಿಲ್ತಕ್ಕಂಥದ್ದು ಯಾವುದು ಪ್ರಕಾಶನ ಸಂಸ್ಥೆ ಅಂದ್ರೆ ಅದು ಸಪ್ನ ಬುಕ್ ಹೌಸ್. ಆನಂತರದಲ್ಲಿ 2ನೇ ಸ್ಥಾನ ಬರ್ತಕ್ಕಂಥದ್ದು ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ ಮತ್ತು ಅದರ ಜೊತೆಗೆ ಚೇತನ ಬುಕ್ ಹೌಸ್, ನವಕರ್ನಾಟಕ, ಸಿವಿಜಿ, ಅಂಕಿತ, ಮನೋರ ಗ್ರಂಥಮಾಲೆ ಇಂಥ ಅನೇಕ ಲೋಹಿಯ ಪ್ರಕಾಶನಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಇವೆ. ಆ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಪ್ರಕಾಶಕರ ಪರಿಗಣನೆಯನ್ನ ಮಾಡಿ ಇದರಲ್ಲಿ ಹಿರಿಯರು ಮತ್ತು ಅತ್ಯಂತ ಪುಸ್ತಕವನ್ನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಪ್ರಕಟಣೆಯನ್ನ ಮಾಡಿರ್ತಕ್ಕಂಥವ್ರಿಗೆ ನಾವು ಆಯ್ಕೆಯನ್ನ ಮಾಡಬೇಕು ಅಂತಂದೇಳಿ ಒಂದು ನಿರ್ಧಾರವನ್ನ ಮಾಡಲಾಗಿದೆ. ಆ ಪ್ರಕಾಶಕರ ಯಾರು ಸಮ್ಮೇಳನವನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದನ್ನ ಪೂಜ್ಯ ಪಂಚಾಕ್ಷರಿ ಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ತಿಳಿಸ್ತಾರೆ. ಆ ನಂತರದಲ್ಲಿ ನಾವು ಈ 2 ದಿನಗಳ ಕಾಲ ನಡೆಯುವಂತ ಈ ಸಮ್ಮೇಳನಕ್ಕೆ ತಮ್ಮ ಸಹಕಾರವನ್ನ ನೀಡ್ತಾ ಅದಕ್ಕೂ ಕೂಡ ಹೆಚ್ಚು ಜನರನ್ನ ಸೇರಿಸುವುದರ ಮೂಲಕವಾಗಿ ಮತ್ತು ಈ ಬಸವ ಕಲ್ಯಾಣ ಮತ್ತು ಹುಣಸೂರು ಈ ಪ್ರದೇಶದಲ್ಲಿರ್ತಕ್ಕಂಥ ಈ ತಾಲೂಕಿನಲ್ಲಿರ್ತಕ್ಕಂಥ ಬುಕ್ ಡಿಪೋಗಳು ಪ್ರಕಾಶಕರನ್ನ ಮತ್ತು ಪುಸ್ತಕದ ಅಂಗಡಿಯವರನ್ನ ಇಲ್ಲಿ ಕರೆತರುವುದರ ಮೂಲಕವಾಗಿ ಇನ್ನೂ ಹೆಚ್ಚಿನ ಮೆರಗನ್ನ ಮಾಡಿಕೊಳ್ಳಲಾಗಿದೆ. ಈ ಆಯೋಜನೆಯ ನೇತೃತ್ವ ವಹಿಸಿದಂತಹ ಶ್ರೀ ಪೂಜ್ಯ ಪಂಚಾಕ್ಷರಿ ಗುರುಗಳಿಗೆ ಪಾದಕ್ಕೆ ವಂದಿಸುತ್ತಾ ಹಾಗೂ ಈ ನಮ್ಮ ಪ್ರತಿ ವರ್ಷದ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುವಾಗಿ ನಿಂತಹ ಗವಿಷರಾಗಿ ಈ ಕಾರ್ಯಕ್ರಮಕ್ಕೆ ರೂಪರೇಷೆ ಕೊಟ್ಟು ಈ ನಮ್ಮ ಕರ್ನಾಟಕದಲ್ಲಿ ಬೇಲೂರು ಗ್ರಾಮಕ್ಕೆ ಹೆಸರು ತಂದಂತಹ ಈ ಕೀರ್ತಿ ಗವಿಸಿದ್ದಪ್ಪ ಪಾಟೀಲ್ಗೆ ಬರುತ್ತೆ ಅಂತ ಹೇಳ್ಕೊಟ್ಟು ಅವರಲ್ಲಿ ಕೂಡ ಈ ನಮ್ಮ ವೇದಿಕೆ ಮುಖಾಂತರ ವಂದಿಸುತ್ತಾ ಹಾಗೂ ಈ ನಮ್ಮ ಪ್ರತಿ ವರ್ಷ ಚಿಲ್ಲಬಟ್ಟೆ ಸಾಹೇಬರು ಈ ಉತ್ಸವಕ್ಕೆ ತಮ್ಮ ಬೆನ್ನೆಲುವಾಗಿ ನಿಂತು ನಮ್ಮ ಕಾರ್ಯಕ್ರಮವನ್ನು 2 ದಿವಸ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇದಕ್ಕೆ ನಮ್ಮ
ಈ ಉತ್ಸವದಲ್ಲಿ ಭಾಗಿಯಾಗ್ತಾರೆ. ಅವರಿಗೂ ಕೂಡ ಶರಣಾರ್ಥಿ. ಹಾಗೂ ನಮ್ಮ ಈ ಮಠಕ್ಕೆ ಎಲ್ಲ ಭಕ್ತರಿಗೆ ಬಂದಂಥ ಪೂರ್ವಭಾವಿ ಸಭೆಯ ಎಲ್ಲ ಭಕ್ತರಿಗೆ ಶರಣಾರ್ಥಿಗಳು ಹೇಳುತ್ತಾ, ನಾವು ಪ್ರತಿ ವರ್ಷದಂತೆ ಪ್ರತಿ ಸಲ ಪ್ರಥಮವಾಗಿ ಆಯೋಜನೆ ಮಾಡತಕ್ಕಂಥ ಈ ಸಮ್ಮೇಳನಗಳಿವೆ. ಇವತ್ತು ಕೂಡ ಪ್ರಥಮವಾಗಿ ಮತ್ತು ಈ ಸಮ್ಮೇಳನ ಹೆಸರನ್ನು ಘೋಷಣೆಯನ್ನು ಗವಿಸಿದ ಪಾಟೀಲರು ಮಾಡ್ತಾರೆ. ಅದರ ಪೂರ್ವವಾಗಿ ನಾವು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಪ್ರತಿ ಸಲ ಪ್ರತಿ ವರ್ಷ ತಮ್ಮ ತನು ಮನ ಧನ ಹಾಗೂ ನಮ್ಮ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ತಾವೆಲ್ಲ ಭಕ್ತಾದಿಗಳು ಈ ಮತ್ತೆ ಹೆಚ್ಚಿನ ಭಾಗದಲ್ಲಿ ಬಂದು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ, ಹಾಗೂ ಅನೇಕ ಈ ಕಾರ್ಯಕ್ರಮದ ಇಲ್ಲಿ ನಮ್ಮ ಈ ಸಣ್ಣ ಗ್ರಾಮಕ್ಕೆ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯದಿಂದ ಕುಲಪತಿಗಳು ಬರ್ತಾರೆ, ಸಾಹಿತಿಗಳು ಬರ್ತಾರೆ ಮತ್ತು ಅನೇಕ ವಿಚಾರವಂತರು ಚಿಂತಕರು ನಮ್ಮ ಸಣ್ಣ ಗ್ರಾಮದಲ್ಲಿ ಬಂದು ತಮ್ಮ ಈ ಕಾರ್ಯಕ್ಕೆ ಕೊಡುಗೆ ನೀಡಿ ನಮಗೆ ಅನೇಕವಾದಂತಹ ವಿಚಾರಗಳನ್ನು ಧಾರೆ ಎರೆದು ನಾವು ನಮಗೆ ಈ ಅವರ ಒಂದು ಕೊಡುಗೆಯನ್ನು ಇಲ್ಲಿ ಪಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಈ ಮಠದಿಂದ. ಯಾಕಂದ್ರೆ ದೊಡ್ಡ ದೊಡ್ಡ ಮಠದಲ್ಲಿ ಅನೇಕ ಜನ ಸಾಹಿತಿಗಳು ಚಿಂತಕರು ಎಲ್ಲರೂ ಬರ್ತಾರೆ. ಬಂದಾಗ ಅಲ್ಲೆಲ್ಲ ಬಹಳಷ್ಟು ಜನಗಳು ಅಲ್ಲಿ ಹೋಗಿ ಅವರ ವಿಚಾರಗಳನ್ನು ತಿಳ್ಕೊಳ್ತಾರೆ, ಅವರು ಆಲಿಸ್ತಾರೆ. ಆದರೆ ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಅಂತ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕರೆಸಿಕೊಂಡು ನಮ್ಮ ಈ ಸಮಾಜಕ್ಕೆ ಮಾರ್ಗದರ್ಶನ ಯಾವ ರೀತಿ ಕೊಡಬೇಕು, ಮುಂದಿನ ಪೀಳಿಗೆಗಳನ್ನು ಯಾವ ರೀತಿಯಾಗಿ ಇಲ್ಲಿ ತಮ್ಮ ಶಿಕ್ಷಣವಾಗ್ಲಿ, ತಮ್ಮ ಕೆಲಸಗಳಾಗ್ಲಿ, ದೇಶದ ಉನ್ನತಿ ಆಗ್ಲಿ, ಸಮಾಜದ ಉನ್ನತಿ ಆಗ್ಲಿ, ಈ ಎಲ್ಲಾ ವಿಚಾರಗಳನ್ನು ನಾವು ಯಾವ ತರ ತಿಳ್ಕೊಳ್ಬೇಕು ಇಂಥ ಸಣ್ಣ ಚಿಕ್ಕ ಸಮಾಜದಲ್ಲಿ ಅಂತ ದೊಡ್ಡ ದೊಡ್ಡ ವಿದ್ವಾಂಸರಿಗೆ ತಂದು ನಮ್ಮಲ್ಲಿ ಈ ಅವರ ವಿಚಾರಗಳನ್ನು ಅನುಭವಿಸುತ್ತಾರೆ. ಈ ಮಠದಿಂದ ಅನೇಕ ಪುಣ್ಯ ಕೆಲಸಗಳನ್ನು ಆಗ್ತವೆ ಮತ್ತು ಈ ಮಠದಲ್ಲಿ ಅನೇಕ ಒಳ್ಳೆ ಒಳ್ಳೆ ಸಾಹಿತ್ಯಗಳನ್ನು ಕರೆಸಿ ನಮಗೆಲ್ಲರಿಗೆ ಅವರ ವಿಚಾರಧಾರೆಗಳನ್ನು ಎರಿಸಲಿಕ್ಕೆ ನಮ್ಮ ಉರ್ಲಿಂಗ್ ಪೆತ್ತಿ ಮಠವನ್ನು ಬಹಳಷ್ಟು ಕೆಲಸ ಮಾಡಿದೆ. ಇಲ್ಲಿಂದ ಈ ಮಠಗಳು ಪೂರಾ ಕಂಧಾರದಿಂದ ಹಿಡ್ಕೊಂಡು ಪೂರ ಮೈಸೂರುವರೆಗೆ ಮಠಗಳಿವೆ. ಮಹಾರಾಷ್ಟ್ರದ ಹಿಡ್ಕೊಂಡು ಪೂರ ಕರ್ನಾಟಕ, ಆಂಧ್ರ ಎಲ್ಲ ಕಡೆ ಉರ್ಲಿಂಗ್ ಪೆದ್ದಿ ಮಠಗಳನ್ನು ಇದೇ ಸಮಾಜದ ಕೆಲಸಗಳನ್ನು ಮಾಡ್ಕೊಂತ ಸಮಾಜದಲ್ಲಿ ಪರಿವರ್ತಿಸುತ್ತಾ ಸಮಾಜದ ಅನೇಕ ಕೊಡುಗೆಗಳನ್ನು ಈ ತಿಳಿವಹಿಸುತ್ತಾ ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಮ ಈ ಮಠದಿಂದ ಕೂಡ ಬೇಲೂರು ಗ್ರಾಮದಲ್ಲಿ 2 ದಿವಸ ಕಾರ್ಯಕ್ರಮ ನಡೆಯುತ್ತೆ. ತಾವೆಲ್ಲರೂ ಬಂದು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅಷ್ಟೇ ನನ್ನ ವಿನಂತಿ. ಇಂಡಿಯಾ ವಾಹಿನಿ ಬೇಲೂರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್